ಶ್ರೀ ಗುರುಭ್ಯೋ ನಮಃ. ತಲ್ಲಣಿಸದೆ ಸಿರಿ ವಲ್ಲಭನಲ್ಲಿ ಮನ ನಿಲ್ಲಿಸಿ ನಡೆದವರಿಗೆಲ್ಲ ಜಯ. ಜನ್ಮವಿತ್ತ ತಾಯಿಗೆ ನಮಸ್ಕಾರ ಮಾಡಿ, ಆಧ್ಯಾತ್ಮಿಕ ಬಂಧುಗಳಾದ ನಿಮಗೆಲ್ಲ ಹೃತ್ಪೂರ್ವಕ ನಮಸ್ಕಾರಗಳನ್ನು ತಿಳಿಸಿ, ಈಗ ವೈಶಾಖ ಮಾಸದಲ್ಲಿ ಮಾಡುವ ಗೌರಿ ಪೂಜೆ ಬಗ್ಗೆ, ಮಾಸ ಗೌರಿ ಬಗ್ಗೆ ಪ್ರತಿ ತಿಂಗಳು ತಿಳಿತಾ ಹೋಗ್ತಾ ಇದ್ದೀವಿ. ಈ ವೈಶಾಖ ಮಾಸದಲ್ಲಿ ವೈಶಾಖ ಶುದ್ಧ ಪಂಚಮಿ ಎಂದು ಲಾವಣ್ಯ ಗೌರಿ ಪೂಜೆ ಅಂತ ಮಾಡುವ ಪದ್ಧತಿ ಇದೆ. ಈ ಪದ್ಧತಿಯನ್ನು ನಾನು ಹಿರಿಯರಾದ ಅವರ ಹೆಸರು ಕಮಲಮ್ಮ ಅಂತ, ಇದು ಸ್ಮಾರ್ತರಲ್ಲಿ ತುಂಬ ವಿಶೇಷವಾಗಿ ಪೂಜೆಗಳು, ಗೌರಿ ಪೂಜೆ ಇದು ಬಹಳ ವಿಶೇಷವಾಗಿ ಮಾಡ್ತಾರೆ. ಯಾಕಂದರೆ ಮೆಚ್ಕೋಬೇಕು, ಯಾರಲ್ಲಿ ಯಾವ ನಡತೆ ನುಡಿ ಇದೆ ಅನ್ನೋದನ್ನು ಅವ್ರ ಹತ್ರ ತಿಳ್ಕೊಂಡು ನಾನು ನಿಮಗೂ ತಿಳಿಸ್ತಾ ಇದ್ದೀನಿ. ನನಗೂ ಇದು ಹೊಸದನ್ನೇ ಈ ವರ್ಷ ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಹಿರಿಯರು ಹೇಳಿಕೊಟ್ಟಿದ್ದಕ್ಕೆ ಒಂದಿದಾಗೆ ಅಂತ. ಇಲ್ಲಿ ಒಂದು ಏನು ಅಂದರೆ, ಈ ಪೂಜೆನ ಇದು ಪ್ರತಿ ವರ್ಷ ಮಾಡಬೇಕು, ಪದ್ಧತಿ ಇದ್ದವ್ರು ಮಾಡಬೇಕು ಹಾಗೇನಿಲ್ಲ. ಯಾವತ್ತು ಸಾಧ್ಯ ಆಗುತ್ತೆ, ಯಾವಾಗ ಸಾಧ್ಯ ಆಗುತ್ತೆ, ಯಾರಿಗಾಗತ್ತೆ ಅವರೆಲ್ಲರೂ ಈ ವೈಶಾಖ ಶುದ್ಧ ಪಂಚಮಿ ಎಂದು ಲಾವಣ್ಯ ಗೌರಿ ಪೂಜೆ ಮಾಡಬೇಕು. ಆ ಹೆಸರೇ ತೋರಿಸುವಂತೆ ಲಾವಣ್ಯ ಗೌರಿ, ಸೌಂದರ್ಯ ಬೇಕು ಎಲ್ಲರಿಗೂ. ಈ ಸೌಂದರ್ಯದಿಂದ ನಾವು ಎಷ್ಟು ಜನ, ಎಷ್ಟು ಪೀಳಿಗೆಗಳು ಎಷ್ಟು ಬೆನ್ನತ್ತಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಆ ಸೌಂದರ್ಯಕ್ಕಾಗಿಯೇ ಗೌರಿ ಪೂಜೆ ಮುಖಾಂತರ ಅನ್ನೋದು ಎಷ್ಟು ಒಳ್ಳೆ ಸಂಪ್ರದಾಯ ಅಂತ ಅನ್ನೋದಕ್ಕೆ ಬಹಳ ಸಂತೋಷ ಅನಿಸುತ್ತೆ. ಸೌಂದರ್ಯ ಅಂತಂದರೆ ಚಿಕ್ಕ ವಯಸ್ಸಿನವರಷ್ಟೇ ಮಾಡಬೇಕು ಅಂತೇನಿಲ್ಲ, ವಯಸ್ಸಾದವ್ರಿಗೂ ಸೌಂದರ್ಯ ಎರಡು ಬಗೆದು. ಒಂದು ಬಾಹ್ಯ ಸೌಂದರ್ಯ, ಒಂದು ಹೃದಯ ಸೌಂದರ್ಯ ಎಲ್ಲರಿಗೂ ಬೇಕು. ಆದ್ದರಿಂದ ಈ ಪೂಜೆನ ಎಲ್ಲ ವಯಸ್ಸಿನವರು ಮಾಡ್ಬೋದು. ಈ ವರ್ಷ ಅನುಕೂಲ ಎಲ್ಲ ಆಯಿತು, ಮಾಡಬೇಕು. ಮುಂದಿನ ವರ್ಷ ಆಗಲಿಲ್ಲ, ತೊಂದರೆ ಇಲ್ಲ, ಸಾಧ್ಯ ಆದಷ್ಟು ಮಾಡಬೇಕು. ಯಾವ ವಯಸ್ಸಿನವರು ಮಾಡಬಹುದು. ಇದಕ್ಕೆ ಯಾವುದೇ ಕಟ್ಟು ಕಾಡು ಇಲ್ಲ. ವಿಶೇಷವಾಗಿ ಲಾವಣ್ಯ ಗೌರಿ ಆದ್ದರಿಂದ ಅಲಂಕಾರ ಪ್ರಿಯೆ ಈ ಗೌರಿ. ಈ ಅಲಂಕಾರ ಪೂಜೆಯ ವಿಧಾನ ವೈಭವವಾಗಿ ಮಾಡೋದು ಈ ಲಾವಣ್ಯ ಗೌರಿಯ ವಿಶೇಷತೆ. ಒಂದು ಬೆಲ್ಲದ ಅಚ್ಚಿನ ಮೇಲೆ ಅರಿಶಿಣ ಗೌರಿ ಮಾಡಿಟ್ಟು, ಆ ಅರಿಶಿಣ ಗೌರಿಗೆಲ್ಲನೂ ಅಲಂಕಾರ ಮಾಡಿ, ಯಾಕೆಂದರೆ ಅಲಂಕಾರ ಪ್ರಿಯ ಆದ್ದರಿಂದ ಸರ್ವಾಭರಣ, ಅಥವಾ ಒಂದು ಕಳಶ ಇಟ್ಟು ತೆಂಗಿನಕಾಯಿ ಇಟ್ಟರೆ ತೆಂಗಿನಕಾಯಿ ಎಲ್ಲನೂ ಮಾಡ್ಬೋದು. ವಾಲೆ, ಮೂಗ್ಬಟ್ಟು, ಸಿಂಧೂರ ಇದು ಎಲ್ಲವನ್ನು ಮಾಡಿ ಅಲಂಕಾರ ಮಾಡ್ಬೋದು. ವಿಶೇಷವಾದ ಅಲಂಕಾರದ ಪೂಜೆನೇ ಈ ಲಾವಣ್ಯ ಗೌರಿಗೆ ವಿಶೇಷತೆ. ಆ ಅಲಂಕಾರದ ಎಷ್ಟು ನಾವು ಗೌರಿಗೆ ಮಾಡ್ತೀವಿ, ಮತ್ತು ನಾವು ಪೂಜೆ ಮಾಡುವಾಗ್ಲೂ ಪೂಜೆ ಮಾಡುವವರು ಅಲಂಕಾರ ಮಾಡಿಕೊಂಡು ಅಲಂಕಾರ ಭೂಷಿತರಾಗಿ ಒಳ್ಳೆ ಸೀರೆ ಉಟ್ಕೊಂಡು ಮಲ್ಲಿಗೆ ಮುಡ್ಕೊಂಡು ಇದನ್ನು ಮಾಡಬೇಕು. ಮತ್ತು ಇಲ್ಲಿಗೂ ಸಿಂಧೂರ, ದೀಪ, ಧೂಪ ಇದು ಎಲ್ಲ ನಿಮಗೆ ಪೂಜಾ ಕ್ರಮ ಎಲ್ಲ ನಾವು ಮಾಡ್ತಾ ಬಂದಿರೋದ್ರಿಂದ ಗೌರಿ ಪೂಜೆ ವಿಶೇಷವಾಗಿ ಗೊತ್ತಿದೆ. ಸಿಂಧೂರ ಬಳಸಬೇಕು, ಮಲ್ಲಿಗೆ ಹೂವನ್ನು ಬಳಸಬೇಕು. ಇನ್ನು ಕುಂಕುಮ ಹಚ್ಚಬೇಕು ಅಂತಂದರೆ ಲಾವಣ್ಯ ಗೌರಿಗೆ ಚಂದ್ರಾಕಾರವಾಗಿ ನಾವು ಮದುವೆ ಹೆಣ್ಣಿಗೆ ಹಚ್ತೀವಲ್ಲ, ಆ ಥರದ ಕುಂಕುಮ ಹಚ್ಚೋದು ವಿಶೇಷ ಅಂತ ಹೇಳ್ತಾರೆ ಈ ಪೂಜೆನಲ್ಲಿ. ಬಳೆ, ಬಿಚ್ಚೋಲೆ, ಒಡವೆ, ಸರ, ಹಾರ, ನಮಗೆ ದೇವರು ಭಾಗ್ಯ ಏನೇನು ಕೊಟ್ಟಿದ್ದಾನೋ ಎಲ್ಲವನ್ನ ಅದನ್ನು ಅಲಂಕಾರಕ್ಕೆ ಉಪಯೋಗಿಸ್ಕೋಬೇಕು. ನಾವು ಅಲಂಕಾರ ಮಾಡಿ ಕೂತ್ಕೋಬೇಕು. 16 ಇನ್ನು ಮುಂಚೆ ಹೇಳ್ಬೇಕಂದ್ರೆ, ನಾವು ಪೂಜೆ ಮಾಡುವ ಜಾಗವನ್ನು ಗೋಮಯದಿಂದ ಶುದ್ಧ ಮಾಡಿಕೊಂಡು ಅಲ್ಲಿ ಒಂದು ಅಷ್ಟದಳದ ಪದ್ಮ ಬರಬೇಕು. ಅದರ ಮೇಲೆ ಮಣೆ ಇಟ್ಟು ಈ ಗೌರಮ್ಮನ ಕೂರಿಸ್ಬೇಕು. ಅಂದರೆ ನೀವು ಮಖವಾಡ, ತೆಂಗಿನಕಾಯಿ ಮಖವಾಡ ಇಟ್ಟು ಅಲಂಕಾರ ಮಾಡ್ತೀರಾ, ಅರಿಶಿಣದ ಗೌರಿಗೆ ಅಲಂಕಾರ ಮಾಡ್ತೀರಾ, ಯಾವುದು ಮಾಡಿದ್ರೂ ಮಣೆ ಮೇಲೆ ಆ ಗೌರಮ್ಮನ್ನು ಸ್ಥಾಪನೆ ಮಾಡ್ಕೋಬೇಕು. ಅಲಂಕಾರ ಭೂಷಿತಳಾಗಿರಬೇಕು, ಲಾವಣ್ಯಮಯವಾಗಿರಬೇಕು ನಾವು ಪೂಜೆ ಮಾಡೋರು. ಮತ್ತು ಆ ಮಣೆ ಮೇಲೂ ಒಂದು ರಂಗೋಲಿ ಹಾಕಿ ಗೌರಮ್ಮನ್ನು ಕೂಡಿಸ್ಬೇಕು. ಇನ್ನು ಇದರಲ್ಲಿ ನಾನು ಹೇಳಿದೆ, ಆ ಕುಂಕುಮ ಗೌರಮ್ಮನ ಅಲಂಕಾರದಲ್ಲಿ ಚಂದ್ರಾಕಾರವಾಗಿರಬೇಕು ಅಂತ, ಚಂದ್ರದಿಂದನೂ ಇಡಬೇಕು, ಕುಂಕುಮದಿಂದ ಇಡಬೇಕು ಅಂತ. 16 ಎಳೆ ಗೆಜ್ಜೆ ವಸ್ತ್ರ ಏರಿಸಬೇಕು. ಅಂದರೆ ನೀವು ನಿಮ್ಮ ಮನೆಯಲ್ಲಿ ಗೆಜ್ಜೆ ವಸ್ತ್ರ ಕುಂಕುಮದಲ್ಲಿ, ಅರಿಶಿಣದಲ್ಲಿ, ಜಾವಡಿನಲ್ಲಿ ಯಾವ ಪದ್ಧತಿ ಇದೆಯೋ ಅದು ಸಂಖ್ಯೆ 16 ಎಳೆ ಇರಬೇಕು ಅಂತ. ಎಳೆ ಮಾಡಿ ನಾವು ಸ್ವರ್ಣಗೌರಿಗೆ ಮಾಡ್ದಂಗೆ ಎಳೆ ಮಾಡಿ ವಸ್ತ್ರ ಏರಿಸಿದರೆ ವಿಶೇಷತೆ. ಗೆಜ್ಜೆ 16 ಗೆಜ್ಜೆ ಅದನ್ನು ಏರಿಸ್ಬೋದು, ವಸ್ತ್ರ ಗೆಜ್ಜೆ ಅದನ್ನು ಏರಿಸ್ಬೋದು ಅಂತ. ಅದಾದಮೇಲೆ ಇದು ನೈವೇದ್ಯಕ್ಕೆ ವಿಶೇಷತೆ ಇದೆ ಈ ಗೌರಮ್ಮಂಗೆ ಅಂತ. ಕಡ್ಲಿಬೇಳೆಯಿಂದ ಮಾಡಿದ ಪದಾರ್ಥವನ್ನು ನೈವೇದ್ಯ ಮಾಡಬೇಕು. ಮತ್ತು ಅರಿಶಿಣದ ವಿಶೇಷತೆ, ಅರಿಶಿಣದ ಗೌರಿ ಮಾಡ್ತೀವಿ, ಅರಿಶಿಣದ ಬಳಸ್ತೀವಿ, ಅರಿಶಿಣ ನಾವು ಹಚ್ಕೊಳ್ತೀವಿ, ಇದಕ್ಕೆಲ್ಲ ಅರಿಶಿಣ ಬಳಸಬೇಕು. ಕಡ್ಲಿಬೇಳೆಯಿಂದ ಮಾಡಿದ್ದು ಹೈಗ್ರೀವ ಮಾಡ್ಬೋದು, ಕೋಸಂಬರಿ ಮಾಡ್ಬೋದು, ಹೋಳಿಗೆ ಮಾಡ್ಬೋದು, ಅವರವರ ಯಥಾಮತಿ ಯಥಾಶಕ್ತಿ. ಏನಿಲ್ಲದೆ ಇದ್ರೂ ಬೇಸನ್ ಲಾಡು ಮಾಡ್ಬೋದು, ಮೈಸೂರು ಪಾಕ್ ಮಾಡ್ಬೋದು. ಒಟ್ಟು ಕಡಲೆ ಬೇಳೆಯಿಂದ ಮಾಡಿದ ಪದಾರ್ಥ ನೈವೇದ್ಯ ಈ ಲಾವಣ್ಯ ಗೌರಿಗೆ
ತುಂಬ ವಿಶೇಷತೆ ಅಂತ. ಪೂಜೆ ಮಾಡುವಾಗ್ಲೂ ಅರಿಶಿನ ಕುಂಕುಮ ಹೂವು ನಾವು ಮಂಗಳಗೌರಿಗೆ ಹಿಡ್ದಂಗೆ ಒಂದು ಸಣ್ಣ ಇದರಲ್ಲಿ ದೀಪದಲ್ಲಿ ಕಣ್ಣಕಪ್ಪು ಹಿಡಿದು ಕಣ್ಣಕಪ್ಪು ಸಮರ್ಪಣೆ ಮಾಡಬೇಕು. ಇದು ಸುಗಂಧ ದ್ರವ್ಯಗಳನ್ನು ಗಂಧ ಆಗಿರ್ಬೋದು, ಇದು ಆಗಿರ್ಬೋದು, ಸುಗಂಧ ದ್ರವ್ಯಗಳನ್ನು ಆಕೆಗೆ ಇರಿಸಬೇಕು. ಆರತಿನಲ್ಲಿ 16 ಮಂಗಳಾರತಿ ಬತ್ತಿ ಇಟ್ಟು 16ರ ಸಂಖ್ಯೆ ಲಾವಣ್ಯ ಗೌರಿಗೆ ಅಂತ ಆ 16 ಮಂಗಳಾರತಿ ಬಿತ್ತಿಟ್ಟು ಅದನ್ನು ಆರತಿ ಮಾಡಬೇಕು. ಈ ಎಲ್ಲ ಅಲಂಕಾರ ಮಾಡಿದ ಮೇಲೆ ಗೌರಿಯ ಮುಂದೆ ಒಂದು ಕನ್ನಡಿಯಲ್ಲೇನೂ ಲಕ್ಷ್ಮೀದೇವಿ ಸನ್ನಿಧಾನ ಇರುತ್ತೆ. ಆ ಗೌರಿ ನಾನು ನಿನಗೆ ಹೇಗೆ ಅಲಂಕಾರ ಮಾಡಿದ್ದೀನಿ ನೀನು ನೋಡ್ಕೊಳ್ಳಮ್ಮ ಅಂತ ಕಾಣಿಸೋ ಥರ ಮುಂದೆ ಒಂದು ಕನ್ನಡಿ ಇಡಬೇಕು. ಕನ್ನಡಿ ಇಟ್ಟು ಅಲಂಕಾರಪೂರಿತವಾಗಿ ಭಕ್ತಿಯಿಂದ ಪೂಜೆ ಮಾಡಬೇಕು ಅಂತ. ನಮಗೆ ಗೊತ್ತಿದೆ ಟರ್ಮರಿಕ್ಕು ಅಲಂಕಾರಕ್ಕೆ, ಚರ್ಮಕ್ಕೆ ಅಥವಾ ಸೌಂದರ್ಯಕ್ಕೆ ವಿಶೇಷತೆ ಅಂತ. ಅದೇ ರೀತಿ ಕಡಲೆಬೇಳೆನೂ ಹಳದಿ ಬಣ್ಣದ್ದು ಆಗಬೇಕು. 16 ಬತ್ತಿಯಿಂದ ಮಾಡಬೇಕು. ನೈವೇದ್ಯದ ಬಗ್ಗೆ ನಾನು ಹೇಳಿದೆ. ಇನ್ನು ಅಲಂಕಾರ ಮಾಡೋವಾಗಲೇ ಮಾಂಗಲ್ಯ ಕಟ್ಬೋದು, ಕಾಲುಂಗುರ ಅಲ್ಲಿಡ್ಬೋದು, ಬೆಳೆ ಬಿಚ್ಚೋಲೆಗಳನ್ನ ಇಡ್ಬೋದು. ನಾವು ಗೌರಿ ಹಬ್ಬಕ್ಕೆ ಮಾಡಬೇಕಾದ್ರೆ ಪಕ್ಕದಲ್ಲಿ ಇದನ್ನೆಲ್ಲ ಇಡ್ತೀವಲ್ಲ, ಒಡವೆ ಅಂತೆಲ್ಲ ಇಡ್ತೀವಲ್ಲ, ಆ ಥರ ಎಲ್ಲ ಅಲಂಕಾರ ಮಾಡಬೇಕು. ಅಲಂಕಾರ ಮಾಡೋಕ್ಕಾಗಲ್ಲ ಬೆಲ್ದ ಹಚ್ಚದಲ್ಲಿ ಮಾಡಿದ್ರೆ ಒಂದು ತಟ್ಟೆನಲ್ಲಿ ಅವ್ರು ಹೇಳಿದರು, ನಾವು ಎಲ್ಲ ಮಾಡಬೇಕಾದವು ಕಾಲುಂಗುರ ಮಂಗಳಸೂತ್ರ ಎಲ್ಲನೂ ಒಂದು ತಟ್ಟೆನಲ್ಲಿಟ್ಟು ಪಕ್ಕದಲ್ಲಿಟ್ಟು ಸಮರ್ಪಣೆ ಮಾಡಿದರೆ ಗೌರಮ್ಮ ತಗೊಳ್ತಾಳೆ ಅಂತ. ಮುಂದೆ ಒಂದು ಕನ್ನಡಿ ಇಟ್ಟು ಆಕೆಗೆ ನಿನ್ನ ಸೌಂದರ್ಯವನ್ನು ನೋಡ್ಕೊ ಅಂತ ಇಟ್ಟು ಅದನ್ನು ಪೂಜೆ ಮಾಡಬೇಕು. ಭಕ್ತಿಯಿಂದ ಹಾಡುಗಳು ಹೇಳ್ಕೊಂಡು ಪೂಜೆ ಮಾಡಬೇಕು. ಮತ್ತು ಇದರಲ್ಲಿ ಇನ್ನೊಂದು ವಿಶೇಷ ಇದಂದರೆ ಪೂಜೆ ಮಾಡಿದ ಮೇಲೆ ಒಬ್ಬ ಮುತ್ತೈದೆಗೆ ಇದು ಯಥಾಶಕ್ತಿ ಇದನ್ನು ಕೊಡಬೇಕು. ಆ ಕೊಡೋದ್ರಲ್ಲೂ ಸೌಂದರ್ಯಕ್ಕೆ ಸಂಬಂಧಪಟ್ಟ ಪದಾರ್ಥಗಳು ಜಾಸ್ತಿ ಇರೋದು ಬಹಳ ವಿಶೇಷ. ಆಮೇಲೆ ಒಬ್ಬಕ್ಕೂ ಸಾಧ್ಯ ಆದರೆ ಒಬ್ಬ ಕುಮಾರಿ ಮುತ್ತೈದೆಗೂ ಕುಂಕುಮ ಕೊಡಬೇಕು, ಕಾಲು ತೊಳಿಬೇಕು. ಕಾಲು ತೊಳೆದು ಯಥಾಶಕ್ತಿ ನಮ್ಮ ಕೈಲಾದದ್ದನ್ನು ಕಾಡಿಗೆ ಹೂವು ಬಳೆ ಕಾಲಿಗೆ ಅರಶಿನ ಹಚ್ಚೋದು, ಅವ್ರಿಗೆ ಅಲಂಕಾರ ಮಾಡೋದು, ಇದಂತೂ ನಮಗೆ ಬೇಕಾದಷ್ಟು ಸಾಧ್ಯತೆ ಇದೆ. ಅದು ಮಾಡಿ ಪೂಜೆ ಮಾಡಿ ಅವ್ರಿಗೆ ಮುತ್ತೈದೆಗೆ ಕುಮಾರಿ ಮುತ್ತೈದೆಗೆ ಕೊಟ್ಟು, ಇದು ಏನು ವಿಶೇಷ ಅಂದಿಷ್ಟು ಪೂಜೆ ಆದ ತಕ್ಷಣ ಅವತ್ತಿನ ದಿವಸನೇ ಗೌರಿಯನ್ನು ಕದಲಿಸ್ಬೋದು. ನನಗಿದು ಅವರು ಹೇಳಿದ್ದು ಭಾಳ ಮನಸ್ಸಿಗಿದಾಯಿತು. ನಮ್ಮದು ಎಲ್ಲರದ್ದು ಪೂಜೆ ಆದಮೇಲೆ ಸಮರ್ಪಣೆ ಆದಮೇಲೆ ನಾವು ಸ್ವಲ್ಪ ಹಾಲು ಇದನ್ನು ತೊಗೊಂಡು, ಅಂದರೆ ಖಾಲಿ ಹೊಟ್ಟೆಲಿ ಇರಬಾರ್ದು ಅಂತ ಸ್ವಲ್ಪ ಏನಾದ್ರು ಪಾನಕನೋ ಕೋಸಂಬರಿನೋ ಹಾಲೋ ಏನೋ ತೊಗೊಂಡು ಉತ್ತರ ಪೂಜೆ ಮಾಡಿ ಅವತ್ತಿನ ದಿವಸನೇ ಅಲ್ಲಿ ಮಂಗಳವಾರ ಆಗಲಿ ಶುಕ್ರವಾರ ಆಗಲಿ ಅಂತ ಯೋಚನೆ ಇಲ್ಲ, ಅವರಿಗೂ ಮುತ್ತೈದರಿಗೆ ಇವರಿಗೆ ಕೊಟ್ಟುಬಿಟ್ಟು ವಿಸರ್ಜನೆಯೂ ಮಾಡ್ಬೋದು. ಇದಕ್ಕೆ ತುಂಬ ಫಲ ಇದೆ ಅಂತ ಹೇಳ್ತಾರೆ. ಗೌರಿ ಪೂಜೆಗೆ ಈ ಮಾಸಗೌರಿ ಪ್ರತಿಯೊಂದು ತಿಂಗಳಲ್ಲಿ ಪೂಜೆ ಮಾಡೋದಕ್ಕೆ ಫಲಗಳು ತುಂಬಾ ಇದೆ. ಅಂದರೆ ನಿತ್ಯ ನಿರಂತರ ನಮಗೆ ಗೌರಿಯಿಂದನೇ ಗೌರಿ ವರ್ಣ ಆಗಿರ್ಬೋದು, ಇದು ಆಗಿರ್ಬೋದು ಎಲ್ಲನೂ ಅಂತ. ಈ ಲಾವಣ್ಯ ಗೌರಿ ಪೂಜೆಯನ್ನು ಮಾಡಬೇಕು, ಎಲ್ಲರೂ ಮಾಡಬೇಕು. ಇದಕ್ಕೆ ಯಾವುದೇ ಕಟ್ಟುಪಾಡುಗಳ ಅಥವಾ ಇದರಿಂದ ಯೋಚನೆ ಇಲ್ಲ. ಅವತ್ತಿನ ದಿವಸನೇ ಅಂದರೆ ಈ ಸತಿ ಒಂದೊಂದು ಸತಿ ಮಂಗಳವಾರ ಬರುತ್ತೆ, ಒಂದು ಸತಿ ಶುಕ್ರವಾರ ಬರುತ್ತೆ. ಈ ಸಲನೂ ಬಹುಶಃ ಮಂಗಳವಾರನೇ ಬಂದಿದೆ. ಅವತ್ತೇ ಪೂಜೆ ಮಾಡೋದ್ರಿಂದ ಅವತ್ತು ವಿಸರ್ಜನೆ ಮಾಡಲಿಕ್ಕೆ ಬರುತ್ತೆ ಅಂತ ಅವರು ಹಿರಿಯರು ತಿಳಿಸಿದ್ದಾರೆ. ಇದನ್ನು ಆದಷ್ಟು ಮಾಡೋಣ. ಯಾಕಂದರೆ ನಮಗೆಲ್ಲರಿಗೂ ಸೌಂದರ್ಯ, ಒಡವೆ, ಉಡುಗೆ ತೊಡುಗೆ ಎಲ್ಲನೂ ಬೇಕು. ಅದನ್ನು ನಮಗೆ ಬೇಕಾದದ್ದನ್ನು ಗೌರಿ ದೇವಿಗೆ, ಗೌರಿ ಅಂತಾರೆ ಪಾರ್ವತಿ ಲಕ್ಷ್ಮೀ ದೇವಿ, ಕನ್ನಡಿಯಲ್ಲಿನೂ ಲಕ್ಷ್ಮೀ ದೇವಿ ಇರ್ತಾಳೆ. ಆ ಸಮರ್ಪಣೆ ಮಾಡಿ ಆ ಲಾವಣ್ಯವನ್ನು ನಾವು ಕೇಳೋಣ. ಹೀಗೆ ಈ ಲಾವಣ್ಯ ಪೂಜೆ, ಲಾವಣ್ಯ ಗೌರಿ ಪೂಜೆ ಅಂತ ಅನ್ನೋದನ್ನು ವೈಶಾಖ ಮಾಸದಲ್ಲಿ ಶುದ್ಧ ಪಂಚಮಿ ದಿವಸ ಮಾಡಬೇಕು. ಅವತ್ತೇ ವಿಸರ್ಜನೆಯೂ ಅಂದರೆ ಆಕೆ ಗೌರಮ್ಮನ್ನು ಕಳಿಸ್ಕೊಡ್ಬೇಕು. ಇದರಿಂದ ವಿಶೇಷವಾದ ಸೌಂದರ್ಯ. ನನಗೆ ಈ ಲಾವಣ್ಯ ಗೌರಿಯ ಪೂಜೆ ನಾವು ಎಷ್ಟೋ ಜನ ನೋಡಿದಾಗ ಕೆಲವೊಬ್ಬರು ನೋಡೋಕ್ಕೇನು ಅಂತಹ ಬಣ್ಣವಂತರು, ಅಷ್ಟು ಸೌಂದರ್ಯ ಅಷ್ಟು ಇದು ಇರಲ್ಲ, ಆದರೆ ಅವ್ರ ಮುಖದಲ್ಲಿ ವರ್ಚಸ್ಸಿರುತ್ತೆ. ನೋಡಿದರೆ ಗೌರವ ಬರುತ್ತೆ, ಭಕ್ತಿ ಬರುತ್ತೆ, ನಮಸ್ಕಾರ ಮಾಡಬೇಕು ಅನಿಸುತ್ತೆ ಅಲ್ವಾ. ಅದು ಯಾವುದು ಹೃದಯದ ಲಾವಣ್ಯ, ಹೃದಯ ಸೌಂದರ್ಯ, ಇವೆಲ್ಲ ಬರೋಕ್ಕೆ ಈ ಥರದ ಗೌರಿಯ ಪೂಜೆ ಬಹಳ ವಿಶೇಷ. ಮತ್ತು ನಾವು ತಿಳಿಯೋಣ, ನಾವು ಮಾಡೋಣ, ನೀವು ಮಾಡೋಣ, ಅಲ್ಲಿ ತಿಳಿಯೋಣ, ತಿಳಿಸ್ಕೊಂಡು ಮಾಡೋಣ ಅಂತ ಹೇಳ್ತಾ ಇದನ್ನು ಈ ವೈಶಾಖ ಮಾಸದ ಲಾವಣ್ಯ ಗೌರಿ ಬಗ್ಗೆ ನಿಮಗೆ ಹೇಳಿದ್ದೀನಿ. ಮಾಡೋಣ, ಎಲ್ಲರನ್ನು ಗೌರಿಯ ಅನುಗ್ರಹಕ್ಕೆ ಪಾತ್ರರಾಗೋಣ. ಹೃದಯ ಲಾವಣ್ಯವನ್ನು, ಬಾಹ್ಯ ಲಾವಣ್ಯವನ್ನು ಅದರದ್ದು ಅವಶ್ಯಕತೆ ಇದೆ ಎಲ್ಲ ವಯಸ್ಸಿನವ್ರಿಗೂ ಎಲ್ಲರಿಗೂ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.